ನಮಸ್ಕಾರ ಸ್ನೇಹಿತರೆ, ದರ್ಶನ್ ರ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಥಿಯೇಟರ್ಗಳು ಹೌಸ್ಫುಲ್ ಆಗ್ತಿವೆ. ಡಿ ಬಾಸ್ ಅಭಿಮಾನಿಗಳೇ ಸಿನಿಮಾ ಪ್ರಚಾರ ಮಾಡ್ತಿದ್ದಾರೆ. ದರ್ಶನ್ ಜೈಲಿನಲ್ಲಿ ಇರೋದ್ರಿಂದ ಇವತ್ತು ಮಗ ವಿನೀಶ್ ಅಭಿಮಾನಿಗಳ ಜೊತೆ ಕುಳಿತು ಸಿನಿಮಾ ನೋಡಿದ್ರು. ಹಾಗಾದ್ರೆ ದರ್ಶನ್ ಮಗ ವಿನೀಶ್ ಬಗ್ಗೆ ನಿಮ್ಗೆಷ್ಟು ಗೊತ್ತು? ವಯಸ್ಸು ಎಷ್ಟು? ಎಲ್ಲಿ ಓದ್ತಿದ್ದಾರೆ? ಏನ್ ಓದ್ತಿದ್ದಾರೆ? ಇವರು ನಟಿಸಿರೋ ಸಿನಿಮಾಗಳು ಯಾವುದು? ಮಗನ ಸಿನಿ ಜರ್ನಿ ಬಗ್ಗೆ ದರ್ಶನ್ ಹೇಳಿದ್ದೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ದರ್ಶನ್ ಮಗ ವಿನೀಶ್ ತೂಗುದೀಪ್. ವಿನೀಶ್ ತೂಗುದೀಪ 2008 ಅಕ್ಟೋಬರ್ 31 ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರ ತಂದೆ ದರ್ಶನ್ ತೂಗುದೀಪ್, ತಾಯಿ ವಿಜಯಲಕ್ಷ್ಮಿ. ಆದ್ರೆ ವಿನೀಶ್ಗೆ 3 ವರ್ಷ ಇದ್ದಾಗ ತಂದೆ ಮತ್ತು ತಾಯಿ ನಡುವೆ ಬಿರುಕು ಮೂಡ್ತು. ತಾಯಿ ಮೇಲೆ ತಂದೆಯೇ ಹಲ್ಲೆ ಮಾಡಿ ಜೈಲು ಸೇರಿದ್ರು. 28 ದಿನ ಜೈಲಲ್ಲಿದ್ದು ಹೊರಬಂದ್ರು. ಆಗಿನ್ನು ವಿನೀಶ್ ಸಣ್ಣವರಾಗಿದ್ರಿಂದ ಇವೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಸದ್ಯ ವಿನೀಶ್ ತೂಗುದೀಪ್ BGS ಕಾಲೇಜಿನಲ್ಲಿ ಓದ್ತಿದ್ದಾರೆ. ಇತ್ತೀಚೆಗೆ ಕಾಲೇಜು ಫಂಕ್ಷನ್ನಲ್ಲಿ ವಿನೀಶ್ ಡ್ಯಾನ್ಸ್ ಮಾಡಿದ್ರು. ಆ ವಿಡಿಯೋ ಫುಲ್ ವೈರಲ್ ಆಗಿತ್ತು. ವಿನೀಶ್ ತೂಗುದೀಪ್ಗೆ ಶಾಕ್ ಮೇಲೆ ಶಾಕ್. ಮಗ ವಿನೀಶ್ ದೊಡ್ಡವರಾಗ್ತಾ ಬಂದ್ರು, ದರ್ಶನ್ ಬದಲಾಗ್ಲೇ ಇಲ್ಲ. ತಮ್ಮ ವರ್ತನೆಯನ್ನ ಮುಂದುವರಿಸಿದ್ರು. ಇದರಿಂದ ಸಿಟ್ಟಿಗೆದ್ದ ವಿಜಯಲಕ್ಷ್ಮಿ 6 ವರ್ಷದ ವಿನೀಶ್ ಜೊತೆ ದರ್ಶನ್ ರಿಂದ ದೂರ ಇರೋಕೆ ಶುರು ಮಾಡಿದ್ರು. ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸಿಸ್ತಿದ್ರು. 1.5 ವರ್ಷ ಅಂದ್ರೆ 2016ರವರೆಗೆ ಎಲ್ಲವೂ ಸರಿ ಇತ್ತು. ಆದ್ರೆ ಒಂದಿನ ದರ್ಶನ್ ವಿಜಯಲಕ್ಷ್ಮಿ ಇದ್ದ ಅಪಾರ್ಟ್ಮೆಂಟ್ಗೆ ಹೋಗಿ ಗಲಾಟೆ ಮಾಡಿದ್ದಾರೆ. ನನ್ನ ಮಗನನ್ನು ನನ್ನಿಂದ ದೂರ ಮಾಡ್ತೀಯಾ ಅಂತ ಕಿಡಿಕಾರಿದ್ದಾರೆ. ಅಡ್ಡ ಬಂದ ಸೆಕ್ಯೂರಿಟಿ ಸಿಬ್ಬಂದಿಗೂ ಥಳಿಸಿದ್ದಾರೆ ಅನ್ನೋ ವಿಚಾರ ಹೊರಬಿತ್ತು. ಆದ್ರೆ ಅಂಬರೀಶ್ ಮಧ್ಯಸ್ಥಿಕೆಯಿಂದ ಮತ್ತೆ ಎಲ್ಲವೂ ಸರಿಯಾಯ್ತು. ವಿನೀಶ್ ತಂದೆ ದರ್ಶನ್ ಮತ್ತು ತಾಯಿ ವಿಜಯಲಕ್ಷ್ಮಿ ಮತ್ತೆ ಒಟ್ಟಿಗೆ ವಾಸಿಸೋಕೆ ಶುರು ಮಾಡಿದ್ರು. ಇದಾದ ಬಳಿಕವೂ ದರ್ಶನ್ ಒಂದರ ನಂತರ ಒಂದರಂತೆ ಕಾಂಟ್ರವರ್ಸಿಗಳನ್ನ ಎದುರಿಸುತ್ತಲೇ ಬಂದಿದ್ದಾರೆ. ಮಗನಿಗೆ ಟೈಮ್ ನೀಡದ ದರ್ಶನ್ ಅವರೇ ಹೇಳಿಕೊಂಡಿರುವಂತೆ ವಿನೀಶ್ಗೆ ಹೆಚ್ಚು ಟೈಮ್ ಕೊಡೋಕೆ ಆಗೋದಿಲ್ಲ. ಶೂಟಿಂಗ್ ಇರುವಾಗ ಸಂಜೆ ಸ್ವಲ್ಪ ಹೊತ್ತು ಇಬ್ಬರು ಮಾತಾಡ್ತೀವಿ ಅಷ್ಟೇ. ಅದು ಬಿಟ್ರೆ ಮಗನ ಎಜುಕೇಶನ್ ಕಡೆಗೆಲ್ಲ ಗಮನ ಕೊಡೋಕೆ ಆಗಲ್ಲ. ನಾವು ಮಾತನಾಡುವಾಗ ಜಸ್ಟ್ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಷ್ಟೇ ಅಂತ ದರ್ಶನ್ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಒಂದ್ಸಲ ಶಾಲೆಗೆ ಕರೆಸಿದ್ದ ಟೀಚರ್ ಮಗನ ಕಡೆಗೆ ಗಮನ ಕೊಡ್ಲೇಬೇಕು, ಇಲ್ಲಾಂದ್ರೆ ಕಷ್ಟ ಅಂತ ಕೂಡ ಹೇಳಿದ್ರು. ಆಗ ಸಿಟ್ಟಿಗೆದ್ದಿದ್ದ ದರ್ಶನ್ ಡೈಲಿ ಟೈಮ್ ಕೊಡೋಕೆ ಆಗಲ್ಲ, ಬೇಕಿದ್ರೆ TC ಕೊಡಿ, ನನ್ನ ಮಗನ್ನ ಕಾರ್ಪೊರೇಷನ್ ಸ್ಕೂಲ್ನಲ್ಲಿ ಓದಿಸ್ತೀನಿ ಅಂತ ಹೇಳಿದ್ರಂತೆ. ಫ್ರೀ ಇದ್ದಾಗೆಲ್ಲ ತಂದೆ ಜೊತೆ ವಿನೀಶ್ ರೌಂಡ್ಸ್. ಶೂಟಿಂಗ್ ಇಲ್ಲದ ಟೈಮಲ್ಲಿ ಶಾಲೆಗೂ ರಜೆ ಇದ್ರೆ ವಿನೀಶ್ ತಂದೆ ದರ್ಶನ್ ಜೊತೆ ಫುಲ್ ರೌಂಡ್ ಹೊಡಿತಾರೆ. ಮೈಸೂರು, ಸಕಲೇಶ್ಪುರ, ಮಡಿಕೇರಿ ಹೀಗೆ ಹೊಸ ಹೊಸ ಜಾಗಗಳಿಗೆ ಹೋಗ್ತಾರೆ. ಫಾರ್ಮ್ ಹೌಸ್ನಲ್ಲಿ ಅಪ್ಪ ಮಗ ಪ್ರಾಣಿಗಳೊಂದಿಗೆ ಟೈಮ್ ಕಳೆಯೋಕೆ ತುಂಬಾ ಇಷ್ಟಪಡ್ತಾರೆ. ಅದರಲ್ಲೂ ದರ್ಶನ್ ರೀತಿಯೇ ಮಗ ವಿನೀಶ್ಗೂ ಕುದುರೆ ಸವಾರಿ ಮಾಡೋ ಹುಚ್ಚು ಇದೆ. ಹೀಗಾಗಿ ಆಗಾಗ್ಗೆ ದರ್ಶನ್ ಜೊತೆಗೆ ಕುದುರೆ ಸವಾರಿ ಮಾಡ್ತಾ ಇರ್ತಾರೆ. ಈ ವಿಡಿಯೋಗಳು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುತ್ತವೆ. ಅಪ್ಪ ಮಗ ಮಾತ್ರವಲ್ಲ, ಕೆಲವು ಟ್ರಿಪ್ನಲ್ಲಿ ವಿಜಯಲಕ್ಷ್ಮಿ ಕೂಡ ಇರ್ತಾರೆ. ಇನ್ನು ದರ್ಶನ್ ರೀತಿಯಲ್ಲೇ ಮಗ ವಿನೀಶ್ಗೂ ಕಾರ್ ಕ್ರೇಜ್ ತುಂಬಾ ಇದೆ. ಹಬ್ಬ ಆಚರಿಸೋದು, ಅದಕ್ಕೆ ಸಿದ್ಧತೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ದರ್ಶನ್ ಆಗಾಗ್ಗೆ ವಿನೀಶ್ಗೆ ಹೇಳ್ಕೊಡ್ತಾ ಇರ್ತಾರೆ. ಸಿನಿಮಾ ರಂಗಕ್ಕೂ ವಿನೀಶ್ ಎಂಟ್ರಿ. ಅಪ್ಪನ ಹಾದಿಯಲ್ಲೇ ನಡೆಯೋಕೆ ಶುರು ಮಾಡಿರೋ ಇವರು ತಮ್ಮ 7ನೇ ವಯಸ್ಸಿನಲ್ಲೇ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ರು. ಅಪ್ಪನ ಮಿಸ್ಟರ್ ಐರಾವತ ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸಿದ್ರು. ನಂತರ ಯಜಮಾನ, ರಾಬರ್ಟ್ ಮೂವಿಗೂ ಬಣ್ಣ ಹಚ್ಚಿದ್ರು. ಆದ್ರೆ ಫುಲ್ ಟೈಮ್ ಸಿನಿ ರಂಗಕ್ಕೆ ಬರೋ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ. ದರ್ಶನ್ ಮಗನ ಓದಿಗೆ ಹೆಚ್ಚು ಮಹತ್ವ ಕೊಡ್ತಿದ್ದಾರೆ. ಮೊದಲಿಗೆ ಓದ್ಲಿ, ಆಮೇಲೆ ನೋಡೋಣ ಅಂತ ಈಗಾಗಲೇ ಹೇಳಿದ್ದಾರೆ. ಜೊತೆಗೆ ವಿನೀಶ್ ಸಿನಿ ರಂಗದ ಕಷ್ಟಗಳನ್ನ ನೋಡ್ಬೇಕು. ಸುಲಭವಾಗಿ ಯಾವುದು ಸಿಗ್ಬಾರ್ದು. ಓದು ಮುಗಿದ ಬಳಿಕ ಆತನೇ ಡಿಸೈಡ್ ಮಾಡ್ಲಿ, ಸಿನಿ ರಂಗನ ಅಥವಾ ಬೇರೆ ಫೀಲ್ಡಾ ಅಂತ. ಸಿನಿ ರಂಗ ಅಂದ್ರೆ ಏನ್ ಬೇಕೋ ಎಲ್ಲ ನಾನೇ ಹೇಳಿಕೊಡ್ತೀನಿ ಅಂತಲೂ ದರ್ಶನ್ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು. ಇನ್ನು ಈಗಾಗಲೇ ವಿನೀಶ್ ಕರಾಟೆಯಲ್ಲಿ ಎಕ್ಸ್ಪರ್ಟ್ ಆಗ್ತಿದ್ದು ಚಿನ್ನದ ಪದಕ ಕೂಡ ಪಡ್ಕೊಂಡಿದ್ದಾರೆ. ದರ್ಶನ್ಗಿಂತ ಹೈಟ್ ಇದ್ದಾರೆ ವಿನೀಶ್. ದರ್ಶನ್ ತಮ್ಮ ಹೈಟ್ನಿಂದಲೇ ಸ್ಯಾಂಡಲ್ವುಡ್ನಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ಆದ್ರೀಗ ಮಗ ವಿನೀಶ್ ಅಪ್ಪನನ್ನು ಮೀರಿಸುವಂತೆ ಎತ್ತರ ಆಗ್ತಿದ್ದಾರೆ.
ದರ್ಶನ್ ರಿಲೀಸ್ ಆದ್ಮೇಲೆ ಕುಟುಂಬದ ಜೊತೆ ತೆಗೆದ ಹಲವು ಫೋಟೋಗಳು ವೈರಲ್ ಆಗಿದ್ವು. ಅದರಲ್ಲಿ ವಿನೀಶ್ ಕೂಡ ದರ್ಶನ್ ರಷ್ಟೇ ಎತ್ತರ ಇರೋದು ನೋಡಬಹುದು. ಇನ್ನು 16 ವರ್ಷದವರಾಗಿದ್ದು ಇನ್ನಷ್ಟು ಹೈಟ್ ಆಗೋದು ಗ್ಯಾರಂಟಿ. ಹೀಗಾಗಿ ಫ್ಯಾನ್ಸ್ ದರ್ಶನ್ ಮಗ ವಿನೀಶ್ ಅಪ್ಪನನ್ನ ಮೀರಿಸಿ ಹೈಟ್ ಆಗ್ತಾರೆ ಅಂತ ಸಂಭ್ರಮಿಸಿದ್ರು. ಇತ್ತೀಚೆಗೆ ವಿನೀಶ್ ಮತ್ತು ಶಿವರಾಜ್ ಕುಮಾರ್ ಭೇಟಿಯಾಗಿದ್ರು. ಆಗಲೂ ವಿನೀಶ್ ತುಂಬಾ ಎತ್ತರ ಕಾಣಿಸ್ತಿದ್ರು. ವಿನೀಶ್ಗೂ ಅಭಿಮಾನಿಗಳ ಪಡೆ. ಹೌದು, ದರ್ಶನ್ ಫ್ಯಾನ್ಸ್ ವಿನೀಶ್ ರನ್ನು ಕೂಡ ತಮ್ಮ ಜೂನಿಯರ್ ಬಾಸ್ ಅಂತ ಪರಿಗಣಿಸಿದ್ದಾರೆ. ವಿನೀಶ್ ಹುಟ್ಟುಹಬ್ಬ ಇದ್ದಾಗ ದರ್ಶನ್ ಅಭಿಮಾನಿಗಳು ಮನೆ ಹತ್ರ ಬಂದು ವಿಶ್ ಮಾಡ್ತಾರೆ, ಕೇಕ್ ತಿನ್ನಿಸ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿನೀಶ್ ಆಕ್ಟಿವ್ ಆಗಿದ್ದು ಅಲ್ಲೂ ಇವರಿಗೆ ಸಖತ್ ಫ್ಯಾನ್ ಫಾಲೋವಿಂಗ್ ಇದೆ. ಸ್ನೇಹಿತರೆ, ಇದು ದರ್ಶನ್ ಮಗ ವಿನೀಶ್ ತೂಗುದೀಪ್ ಬಗ್ಗೆ ಮಾಹಿತಿಯನ್ನ ನೀಡೋ ಪ್ರಯತ್ನ. ತಂದೆ ರೀತಿ ವಿನೀಶ್ ಕೂಡ ದೊಡ್ಡ ಹೆಸರು ಮಾಡಲಿ, ಯಶಸ್ಸು ಕಾಣಲಿ ಅನ್ನೋದು ನಮ್ಮ ಆಶಯ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.